ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಆದಂಥ ಯುಟಿ ಖಾದರ್ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರೇ, ಅಸೆಂಬ್ಲಿ ಇರೋದು ಜನಗಳ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ, ಅದಕ್ಕೆ ಪರಿಹಾರ ಕೊಂಡ್ಕೊಳ್ಳಲಿಕ್ಕೆ. ಅವರವ್ರ MLAಗಳು ಅವರ ಕ್ಷೇತ್ರದಲ್ಲಿ ಇನ್ನೇನು ಸಮಸ್ಯೆಗಳಾಗಿದೆ, ಗ್ರಾಂಟ್ಸ್ ಏನು ಬೇಕಾಗಿದೆ, ಡೆವಲಪ್ಮೆಂಟ್ ಏನು ಬೇಕಾಗಿದೆ, ಅಭಿವೃದ್ಧಿ ಬೇಕಾಗಿದೆ ಅಂತ. ಬಟ್ ಇಲ್ಲಿ ನನಗೆ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತಂದರೆ, ಒಬ್ಬ ಶಾಸಕ ತನಗೆ ಭಯ ಆಗಿದೆ, ತನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ತಾನು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಪೊಲೀಸವ್ರಿಗೆ. ಪೊಲೀಸವ್ರನ್ನೂ ಪ್ರಶ್ನೆ ಮಾಡೋ ಅಂಥ ನಾಗರಿಕರಿದ್ದಾರೆ, MLAನ ಪ್ರಶ್ನೆ ಮಾಡ್ತಾರೆ, CMನ ಪ್ರಶ್ನೆ ಮಾಡ್ತಾರೆ, ಹೋಮ್ ಮಿನಿಸ್ಟರ್ನ ಪ್ರಶ್ನೆ ಮಾಡ್ತಾರೆ. ತುಂಬ ಖುಷಿಯಾಯಿತು ಇದನ್ನು ಕೇಳಿ. ಯಾಕೆ ಅಂತಂದರೆ, ಈ ದಿನಕ್ಕೋಸ್ಕರನೇ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು, ಹಿಂದೆ ನಮಗೆ ಸ್ವಾತಂತ್ರ್ಯ ಹೋರಾಟ ಕೊಟ್ಟಂಥ ಮತ್ತು ಅವ್ರ ಜೀವನ ಮಾನನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟಂಥ ವ್ಯಕ್ತಿಗಳಾಗಿರ್ಬೋದು, ಈ ದಿನಕ್ಕೋಸ್ಕರನೇ ಕಾಯ್ತಾ ಇದ್ರು. ಒಬ್ಬ ಸಾಮಾನ್ಯ ವ್ಯಕ್ತಿ ಧ್ವನಿ ಚರ್ಚೆ ಆಗಬೇಕು ಅಂತ. ನೆನ್ನೆ ಚರ್ಚೆ ಆಗಿದೆ. ಇಟ್ಸ್ ಅ ಗ್ರೇಟ್ ಡೇ. ಬಟ್ ಇದರಲ್ಲಿ ಒಂದಷ್ಟು ಐ ಥಿಂಕ್ MLA ಜನಪ್ರತಿನಿಧಿಯಾಗಿ ಅಸೆಂಬ್ಲಿನಲ್ಲಿ ಬಿಹೇವ್ ಮಾಡಬೇಕು ಅನ್ನೋದು ಮರ್ತೋಗಿ ಒಂದು ಗೂಂಡಾ ರೀತಿಯಲ್ಲಿ ಮಾತಾಡಿರೋದು, ಸುಳ್ಳು ಆರೋಪಗಳು ಮಾಡಿರೋದು. ಐ ಆಮ್ ರೈಟಿಂಗ್ ಇಟ್ ಟು, ನಾನು ಈ ಮೂಲಕ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು. ನಾವು ತಪ್ಪು ಮಾಡಿದರೆ ನಮ್ಮ ಮೇಲೆ ಕೂಡ ಕಾನೂನು ಕ್ರಮ ಆಗ್ಬೋದು, ಏನು ದೊಡ್ಡ ವಿಚಾರ ಏನಲ್ಲ. ನಾವು ಧ್ವನಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ MLA ವಿಶ್ವನಾಥ್ ಬಗ್ಗೆ ನಾವು ಧ್ವನಿ ಮಾಡಿದರೆ, MLA ವಿಶ್ವನಾಥ್ ರೆಡ್ಡಿ, ಆತ ರೆಡ್ಡಿ ಜನಾಂಗದವನು. ಸೊ ನಾವು ಧ್ವನಿ ಮಾಡಿದರೆ ಒಬ್ಬ MLA ಗಂಟಾಘೋಷವಾಗಿ 200 ಗಾಡಿಗಳನ್ನು, 200 ಗಾಡಿಗೆ ಪೆಟ್ರೋಲ್ ಎಲ್ಲಿಂದ ಬರುತ್ತೆ, 200 ಗಾಡಿ ಎಲ್ಲಿಂದ ಬರುತ್ತೆ, 200 ಗಾಡಿ ಅಂತ SIT ತನಿಖೆ ಮಾಡಬೇಕಾದ್ರೆ 200 ಗಾಡಿ ಅಂತ ಹೇಳಿದ್ರೆ ಬೆದರಿಕೆ ಅಲ್ವಾ ಇದು? ಹೋಗಿ ಬಂದಿದ್ದಾನೆ. ಈತ ಮಾತ್ರ ಗೂಂಡಾಗಳ ರೀತಿ ನಡವಳಿಕೆ ನಡ್ಕೊಂಡಿದ್ರೆ ಒಂದು SIT ತನಿಖೆ ನಡೀಬೇಕಾದ್ರೆ, ಸರ್ಕಾರ ರಚನೆ ಮಾಡೋ SIT ತನಿಖೆ ನಡೀಬೇಕಾದ್ರೆ ಒಂದು ಗೂಂಡಾ ರೀತಿ 200 ಗಾಡಿಗಳನ್ನ ತಗೊಂಡೋಗಿ ಬರ್ತಿದ್ದೀನಿ ಅಂತ ಹೇಳಿ ಹೋಗಿ ಬಂದಂಥ ವ್ಯಕ್ತಿ ಭಯ ಬಿದ್ದಿದ್ದಾನೆ ಅಂತಂದರೆ, ಅದು ಒಬ್ಬ ಸಾಮಾನ್ಯ ವ್ಯಕ್ತಿ. ಅಫ್ಕೋರ್ಸ್ ಅವನ ಪ್ರಕಾರ ನಾನು ಅವನು ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದರೆ, ಇಟ್ ಡಸಂಟ್ ಡಿಸರ್ವ್ ಟು ಗಿವನ್ ಎ ಮಿನಿಮಮ್ ರೆಸ್ಪೆಕ್ಟ್. ನಕಲಿ ಲಾಯರ್ ಅಂತ ಆತ ಹೇಳಿದ್ದಾನೆ. ಐ ಆಮ್ ಫೈಲಿಂಗ್ ಎ ಕಂಪ್ಲೇಂಟ್ ಟು ಸ್ಪೀಕರ್, ಹಾನರಬಲ್ ಸ್ಪೀಕರ್ ಯುಟಿ ಖಾದರ್ ಅವ್ರಿಗೆ. ಏನಂತ ಅಂತಂದರೆ, ಈತ ನನ್ನನ್ನು ನಕಲಿ ಲಾಯರ್ ಅಂತ ಹೇಳಿದ್ದಾನೆ. ಒಂದು. ಎರಡನೇದಾಗಿ 3ನೇ ಕಣ್ಣು ತೆಗೆದು ಭಸ್ಮ ಮಾಡಿ ಅಂತ ಹೇಳಿದ್ದಾನೆ ಹೋಮ್ ಮಿನಿಸ್ಟ್ರಿಗೆ. ಎಲ್ಲರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ದಟ್ಸ್ ಅ ಬ್ಯೂಟಿ ಆಫ್ ಡೆಮೋಕ್ರಸಿ. ನಮ್ಮ ದೇಶದ ಪ್ರಜಾತಂತ್ರದ ಬ್ಯೂಟಿನೇ ಪ್ರಶ್ನೆ ಮಾಡೋದು. ಪ್ರಶ್ನೆನೇ ಮಾಡಬಾರ್ದು ಅಂತಂದರೆ, ನಾವ್ಯಾವುದು ನಾರ್ತ್ ಕೊರಿಯಾದಲ್ಲೋ, ಸಿಂಗಾಪುರಲ್ಲೋ, ಯಾವುದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲೋ ನಾವು ಬದುಕ್ತಾ ಇದ್ದೀವಿ ಅನ್ನೋ ಭಾಸ ಆಗುತ್ತೆ. ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥ ವ್ಯಕ್ತಿಗಳು ಒಂದು ಬ್ಯೂಟಿಫುಲ್ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಆರ್ಟಿಕಲ್ 19 ಹೇಳುತ್ತೆ, ನಾವು ಯಾರನ್ನ ಬೇಕಾದ್ರೆ ಪ್ರಶ್ನೆ ಮಾಡ್ಬೋದು, ಇನ್ಕ್ಲೂಡಿಂಗ್ ಪ್ರಧಾನಮಂತ್ರಿ, ರಾಷ್ಟ್ರಪತಿ. ಅಫ್ಕೋರ್ಸ್ ಡೆಲ್ಲಿನಲ್ಲಿ 15 ಕೋಟಿ ಸಿಕ್ಕಾಕೊಂಡಂಥ ಯಶವಂತ್ ವರ್ಮಾ ಅನ್ನೋ ಹೈಕೋರ್ಟ್ ಜಡ್ಜನ್ನು ಕೂಡ ನಾವು ಪ್ರಶ್ನೆ ಮಾಡುವಂಥ ಅಧಿಕಾರ ಈ ದೇಶದ ಸಂವಿಧಾನ ಕೊಟ್ಟಿದೆ. ಆ ಕಾನೂನು ತಿಳ್ಕೊಂಡು ಸಂವಿಧಾನ ಬಗ್ಗೆ ಗೊತ್ತಿದ್ದರೆ MLA ವಿಶ್ವನಾಥ್ ಈ ಮಾತನ್ನು ಆಡ್ತಾ ಇರಲಿಲ್ಲ. ಹಾನರಬಲ್ ಸ್ಪೀಕರ್ ಅವರೇ, ನಾನು ನಿಮಗೆ ಒಂದು ದೂರನ್ನು ಕೊಡ್ತಾ ಇದ್ದೇನೆ. ಅಂಡ್ ಒಬ್ಬ ಶಾಸಕ ಸಂವಿಧಾನದ ದೇವಸ್ಥಾನ ಅನ್ನೋ ಜಾಗದಲ್ಲಿ ಸುಳ್ಳುಗಳನ್ನು ಹೇಳಿದ್ದಾನೆ, ನಕಲಿ ಲಾಯರ್ ಅಂತ ಹೇಳ್ತಾ ಇದ್ದಾನೆ. ನನ್ನ ಎಂಟೈರ್ ಸರ್ಟಿಫೈಡ್ ಕಾಪೀಸನ್ನು, ಆರ್ಡರ್ನ ನಿಮಗೆ ಕಳಿಸ್ತಾ ಇದ್ದೀನಿ. ಜೊತೆಯಲ್ಲಿ ಸರ್ಕಾರಕ್ಕೆ 3ನೇ ಕಣ್ಣು ತೆಗಿ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಲಾಯರ್ ಜನಗಳ ಧ್ವನಿಯಾಗಿ ಒಂದು ಪ್ರಶ್ನೆ ಮಾಡಿದ್ರೆ ಅವನನ್ನು ಸರ್ಕಾರಿ ಮಿಷನರಿ ಬಳಸಿ ಮಟ್ಟ ಹಾಕೋ ಅನ್ನೋ ವ್ಯವಸ್ಥೆಗೆ ಬೇಡ್ಕೊಳ್ತಾ ಇದ್ದಾನೆ. ಈಸ್ ಬೆಗ್ಗಿಂಗ್ ಬಿಫೋರ್ ದ ಗೌರ್ಮೆಂಟ್. ಸೊ ಡಾಕ್ಟರ್ BR ಅಂಬೇಡ್ಕರನ್ನು, ಈ ದೇಶದ ಸಂವಿಧಾನವನ್ನು ಸ್ವತಂತ್ರ ಕೊಟ್ಟಂಥ ಗಾಂಧಿ ಮತ್ತು ಅವರ ಒಂದು
ಹಿಂಬಾಲಕರನ್ನು ಯಾರೇ ಸಪೋರ್ಟ್ ಮಾಡಿದರೂ ಕೂಡ ಈ MLA ವಿಶ್ವನಾಥನ ಮಾತನ್ನು ಒಪ್ಪೋದಿಲ್ಲ. ನನಗಂತೂ CM ಸಿದ್ದರಾಮಯ್ಯನವರು ಫುಲ್ ನಕ್ಕಿರ್ತೀರ ನೀವು ನಿನ್ನೆ ಅಲ್ವಾ? ಜಗ್ಗು ಆಡಳಿತ ಕಾಂಗ್ರೆಸ್ ಅವರಂತೂ ಫುಲ್ ನಕ್ಕೊಂಡಿರ್ತೀರ ಅಲ್ವಾ? BJP MLA ಕರ್ಕೊಂಬಂದು ಭಿಕ್ಷೆ ಬಿಡಿಸ್ತಾ ಇದ್ದಾನೆ ಬೆದರಿಕೆ ಹಾಕೊಂಡು ಅಂತ. ಖಂಡಿತ ನಾನೇನೋ ಅವನ ಪ್ರಶ್ನೆ ಮಾಡಿದ್ ಬಿಟ್ರೆ ನಾವೇನು ಮಾಡಿಲ್ಲ. ವಿಶ್ವನಾಥ್ ರೆಡ್ಡಿಯನ್ನು ನಾನೊಬ್ಬ ಒಕ್ಕಲಿಗ, ನನ್ನ ಜಾತಿ ವಿಚಾರ ಹೇಳೋಕ್ಕೋಗಲ್ಲ. ಆದರೆ ಬೆಂಗಳೂರನ್ನು ಕಟ್ಟಿದಂಥವ್ರು ಕೆಂಪೇಗೌಡರು. ನಾವು ಅವರ ವಂಶಸ್ಥರು ಅಂತ ನಾವು ಅನ್ಕೊಂತ ಇದ್ದೀವಿ. ಕೆಂಪೇಗೌಡರು ತಂದೆ 70 ವರ್ಷಗಳ ಕಾಲ ಯಲಹಂಕವನ್ನು ಆಡಳಿತ ಮಾಡಿದ್ದಾರೆ. ಅಂಥ ಜಾಗದಲ್ಲಿ ಒಬ್ಬ ರೆಡ್ಡಿ ಜನಾಂಗದ ವಿಶ್ವನಾಥ್ ರೆಡ್ಡಿ 4 ಬಾರಿ MLA ಆಗಿದ್ದಾನೆ, ಮಿನಿಸ್ಟರ್ ಆಗಿದ್ದಾನೆ, BDA ಚೇರ್ಮನ್ ಆಗಿದ್ದಾನೆ, ತಿರುಪತಿಗೆ ಡೈರೆಕ್ಟರ್ ಆಗಿದ್ದಾನೆ, ಆಂಧ್ರವ್ರನ್ನ ಬೆಳೆಸಿದ್ದಾನೆ, ರಿಯಲ್ ಎಸ್ಟೇಟ್ ಮಾಡಿದ್ದಾನೆ. ಇದೇ ಯಲಹಂಕ ಜಾಗದಲ್ಲಿ ಸಾಕಷ್ಟು ಪೊಲಿಟಿಕಲ್ ಮರ್ಡರ್ಸ್ ಆಗಿದೆ, ಸಾಕಷ್ಟು ದೊಡ್ಡ ಮಟ್ಟದ ಭೂ ಹಗರಣಗಳಾಗಿದೆ, ಸಾಕಷ್ಟು ದೊಡ್ಡ ಮಟ್ಟದ ಮಾಫಿಯಾನ ಹುಟ್ಟಾಕಿದವನು ಇದೇ ವಿಶ್ವನಾಥ. ಇವನಿಗೆ ಅನಿಸುತ್ತೆ ಎಲ್ಲದನ್ನು ದುಡ್ಡಲ್ಲಿ ಕೊಂಡ್ಕೊಬೋದು ಅಂತ. ಕೆಲವೊಂದು ದುಡ್ಡಲ್ಲಿ ಕೊಂಡ್ಕೊಳಕ್ಕೆ ಆಗೋದಿಲ್ಲ, ಅದು ನಾನು ಕೂಡ. ಆಮೇಲೆ ನನ್ನ ಹೆಸರನ್ನೇ ಹೇಳದೆ ಚರ್ಚೆ ಹುಟ್ಟಾಕಿದ್ದಾನೆ ಅಂತಂದರೆ ಎಷ್ಟು ಭಯ ಇರಬೇಕು ಅನ್ನೋದು ನನಗೂ ಕೂಡ ಅನಿಸ್ತಾ ಇದೆ. ನಾವು ಯಾರೂ ಅನಾಥರಂತೂ ಅಲ್ಲ. ವಿ ಲಿವ್ ಇನ್ ಡೆಮೋಕ್ರಸಿ, ವಿ ಬಿಲೀವ್ ಇನ್ ಡೆಮೋಕ್ರಸಿ ಆ್ಯಂಡ್ ವಿ ಡಿಮ್ಯಾಂಡ್ ಜಸ್ಟಿಸ್ ಇನ್ ಡೆಮೋಕ್ರಸಿ. ನಾನು UT ಖಾದರ್ ಸಾಹೇಬ್ರಿಗೆ ಆನರಬಲ್ ಸ್ಪೀಕರ್ ಆಫ್ ದ ಅಸೆಂಬ್ಲಿ, ಐ ಆಮ್ ರೈಟಿಂಗ್ ಎ ಲೆಟರ್ ಟು ಯು. ಇವ್ರು ಮಾತಾಡಿದ್ದು ಎಷ್ಟು ಸರಿ, ನಕಲಿ ಲಾಯರ್ ಅಂತ ಹೇಳಿದ್ರಲ್ಲ, ನಾನು ದಾಖಲೆ ಕಳಿಸ್ತಾ ಇದ್ದೀನಿ ಪೋಸ್ಟ್ ಮೂಲಕ. ನನಗೆ ಗೊತ್ತಿದೆ ನಿಮ್ಮ ಸಮಯ ತುಂಬ ಅತ್ಯಮೂಲ್ಯವಾದದ್ದು. ಇಂಥ ವಿಚಾರಗಳಿಗೆ ನಾವು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಾಗೆ. ಚರ್ಚೆಗಳ ಅಭಿವೃದ್ಧಿ ಬಗ್ಗೆ ಆಗಬೇಕು, ಚರ್ಚೆಗಳು ಏರಿಳಿತ ಬಗ್ಗೆ ಆಗಬೇಕು. ಚರ್ಚೆ ನನ್ನ ಬಗ್ಗೆ ಆಗ್ತಾ ಇದೆ, ಅದು ನನ್ನನ್ನು ಬಾಯಿ ಮುಚ್ಚಿಸುವಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಡೆಮೋಕ್ರಸಿ, ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಅ ಡೈರೆಕ್ಟ್ ಅಟ್ಯಾಕ್ ಆನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ರಿಪಬ್ಲಿಕ್ ಅಂತ ನನಗನ್ಸುತ್ತೆ. ಸೊ ಇಂಥ ವ್ಯಕ್ತಿಗಳು ಬರೀ ಆತ ಸರ್ಕಾರಕ್ಕೆ ಭಿಕ್ಷೆ ಬೇಡಲಿಲ್ಲ, ಆತನನ್ನು ಕಾಪಾಡಿ ಅಂತ. ಸರ್ಕಾರ ಏನೂ ಮಾಡಲಿಲ್ಲ ಅಂದರೆ ಹುಡುಗರ ಕೈಲಿ ನುಗ್ಗು ಒಡಿಸ್ತೀನಿ ಅಂತ ಕೂಡ ಹೇಳಿದ್ದಾನೆ. ದ ಬಿಹೇವಿಯರ್ಸ್ ಈಸ್ ನಾಟ್ ಲೆಸ್ ದನ್ ಎ ಗೂಂಡ. ಒಂದು ಗೂಂಡಾನ ಬಿಹೇವಿಯರನ್ನು MLA ವಿಶ್ವನಾಥ್ ಸ್ವತಃ ಅಸೆಂಬ್ಲಿಯಲ್ಲಿ 106 ಕ್ಯಾಮ್ರಾಗಳ ಮುಂದೆ ಕೋಟ್ಯಾಂತರ ಜನರ ನಡುವೆ ಮಾತಾಡಿದ್ದಾನೆ. ಐ ಥಿಂಕ್ ದಿಸ್ ಡಸಂಟ್ ಫಿಟ್ ದ ವೈಬ್ರೇಷನ್ಸ್ ಆಫ್ ರಿಪಬ್ಲಿಕಲ್ ಕಾನ್ಸ್ಟಿಟ್ಯೂಷನ್. ಒಬ್ಬ ವ್ಯಕ್ತಿ ಗೂಂಡಾ ರೀತಿಯಲ್ಲಿ ಅಸೆಂಬ್ಲಿಯಲ್ಲಿ ಬೆದರಿಕೆ ಆಗ್ತಾನೆ, ನುಗ್ಗು ಒಡಿಸ್ತೀನಿ ಅಂತಂದರೆ ಡೆಫಿನೆಟ್ಲಿ ಇಟ್ಸ್ ಎ ಕ್ರೈಮ್. ಇದರ ಬಗ್ಗೆ ಇದು ಕ್ರಮವನ್ನು ಜರುಗಿಸಲಿಕ್ಕೆ ನಾನೊಂದು ಪಿಟಿಷನನ್ನು ಬರಿತಾ ಇದ್ದೀನಿ. ನನಗೊತ್ತು ಅವನ ಮೇಲೆ ಏನು ಕೇಸ್ ಹಾಕುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಅಸೆಂಬ್ಲಿಲಿ ಮಾತಾಡಿದ್ದಾನೆ. ದೇರ್ ಈಸ್ ಎ ಪ್ರೊಟೆಕ್ಷನ್. ಅವನೆಲ್ಲಾದರೂ ಮಾಧ್ಯಮದ ಮುಂದೆ ಮಾತಾಡಿದರೆ ಖಂಡಿತವಾಗಿ ಅವನನ್ನು ಕೋರ್ಟ್ ಎಳಿತಾ ಇದ್ದೆ. ನನಗೆ ಕೋರ್ಟು, ಪೊಲೀಸು, ಜೈಲು ಹೊಸದೇನಲ್ಲ. ಬಟ್ ಅವನಿಗೆ ಹೊಸದಿರ್ಬೋದು, ಯಾಕಂದರೆ ಬೆಕ್ಕು ಥರ ಹಿಂದೆ ಕೂತ್ಕೊಂಡು ಆಟ ಆಡಿಸ್ತಾನೆ. ವಿಶ್ವನಾಥ್, ನೀನು ಮಾಡಿರುವಂಥ ಕಳೆದ 20 ವರ್ಷದಲ್ಲಿ ನಿನ್ನ ಅಕ್ರಮಗಳು, ಯಲಹಂಕದಲ್ಲಿ ನಡೆದಿರುವಂಥ ಪೊಲಿಟಿಕಲ್ ಮರ್ಡರ್ಸ್, ಮಾಫಿಯಾಗಳು, ನೀನು ನಡೆಸ್ತಾ ಇರುವಂಥ ರಿಯಲ್ ಎಸ್ಟೇಟು, ನಿನ್ನಿಂದ ಇರುವ ಬೇನಾಮಿ ವ್ಯಕ್ತಿಗಳು, ಆಂಧ್ರದ ಇನ್ವೆಸ್ಟ್ರುಗಳು, ಓಕೆ, ತಿರುಪ್ತಿ ಕನೆಕ್ಷನ್ನು, BDAನಲ್ಲಿ ತಾವು ಚೇರ್ಮನ್ ಆಗಿದ್ದಾಗ ಮಾಡಿದಂಥ ಸಾಕಷ್ಟು ವ್ಯವಹಾರಗಳ ರೂಪದಲ್ಲಿರುವ ಅವ್ಯವಹಾರಗಳು, ನೀನು ಮಾಡಿರುವಂಥ ಆಸ್ತಿ ಎಲ್ಲ ವಿವರ ಇದೆ. ಬೇಕು ಅಂದರೆ ಒಂದು ಕಾಪಿನ ಒಂದು ಕೆಲಸ ಮಾಡಿ ಸ್ಪೀಕರ್ ಸಾಹೇಬ್ರೆ. ಈತ ನನ್ನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾನೆ, ನಾನು ನಕಲಿ ಲಾಯರ್ ಅಂದಿದ್ದಾನೆ, ನಾನು ಡಾಕ್ಯುಮೆಂಟ್ ಕಳಿಸ್ತಾ ಇದ್ದೀನಿ, ಸರ್ಕಾರ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಅಡ್ವೊಕೇಟ್ ಆಗಿ CM ಸಿದ್ದರಾಮಯ್ಯನವ್ರಿಗೆ ಗೊತ್ತು ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ಒಂದು ವೈಬ್ರೇಷನ್ ಅಂತ. ಒಬ್ಬ CM ಅವರು ಲಾ ಓದಿದ್ದಾರೆ, ಅಡ್ವೊಕೇಟು, ಅವ್ರಿಗೆ ಪ್ರಶ್ನೆ ಮಾಡೋದು ಪ್ರಜಾತಂತ್ರದ ವ್ಯವಸ್ಥೆ ಅಂತ ಗೊತ್ತಿದೆ. ಹಾಗಾಗಿನೇ ಸರ್ಕಾರ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಪ್ರಶ್ನೆ ಮಾಡೋದನ್ನು ಬಿಗ ಹಾಕ್ಬಿಟ್ರೆ ಇಲ್ಲಿ ಕ್ರಾಂತಿ ಆಗುತ್ತೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಈ ಶಾಸಕ ಮಾಡುವಂಥ ಕೆಲಸವನ್ನು ನಾವ್ಯಾರೂ ಪ್ರಶ್ನೆ ಮಾಡಬಾರ್ದು, ಚಪ್ಪಾಳೆ ಹೊಡಿಬೇಕು ಅನ್ನೋ ಮನಸ್ಥಿತಿ ಇರುವಂಥ MLA ವಿಶ್ವನಾಥನ 2028ಕ್ಕೆ ನಾವು ಒಕ್ಕಲಿಗರು
ಬೆಂಗಳೂರು ನಾರ್ತು ಯಲಹಂಕ ಒಕ್ಕಲಿಗರು ಇವನನ್ನು ಸೋಲಿಸ್ತೀವಿ. ಬೊಮ್ಮಾಯಿ ಹೇಳಿದ್ದೆ ನಿನ್ನ ಮಗನ ಸೋಲಿಸ್ತೀವಿ ಅಂತ. ಸೋಲಿಸ್ವಿ ಶಿಗ್ಗಾವಿನಲ್ಲಿ. ದಟ್ಸ್ ಅ ಪವರ್ ಆಫ್ ದ ಪೀಪಲ್. ಈಗ ಇದು ಜಗದೀಶ್ ಅನ್ನೋದಲ್ಲ ವಾಯ್ಸು, ಇಟ್ಸ್ ಅ ವಾಯ್ಸ್ ಆಫ್ ದ ಪಬ್ಲಿಕ್. ಕರ್ನಾಟಕದ 6 ಕೋಟಿ ಕನ್ನಡಿಗರಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 60-70% ಜನರ ವಾಯ್ಸ್ ನಾನು. ಇನ್ನು 40% ವಿರೋಧ ಮಾಡ್ಬೋದು ಅಥವಾ ಅವ್ರಿಗೆ ಇಷ್ಟ ಇಲ್ಲದಿರ್ಬೋದು, ಅಟ್ಸ್ ಅ ಡಿಫ್ರೆಂಟ್ ಮ್ಯಾಟರು. ನಾನು ಮಾನ್ಯ ಸ್ಪೀಕರ್ ಆದಂಥ UT ಖಾದರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕೇಳೋದೇನು ಅಂತಂದರೆ, ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದ ಪೀಪಲ್ಸ್ ಇಂಟ್ರೆಸ್ಟು, ಜನರ ಇಂಟ್ರೆಸ್ಟನ್ನು ನೀವು ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಪ್ರಜಾಸತ್ತ ವ್ಯವಸ್ಥೆಗೆ ದ್ರೋಹ ಬಗ್ದಂಗೆ ಆಗುತ್ತೆ. ಐ ಆಮ್ ಶ್ಯೂರ್ ಧ್ವನಿಯನ್ನು ಅಡಗಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿಲ್ಲ. ಹೋಮ್ ಮಿನಿಸ್ಟರ್ ಅವ್ರನ್ನ ಪ್ರಶ್ನೆ ಮಾಡಿದ್ದು ನಾವು ಅಷ್ಟೇ. ಮಾನ್ಯ ಹೋಮ್ ಮಿನಿಸ್ಟರ್ ಬಗ್ಗೆ ಹೇಳ್ತಾರೆ 500 ಕೋಟಿ ನೀವು ಇಸ್ಕೊಂಡೆ ಅಂತ. ನಾನು ಹೇಳಿದ್ದು 500 ಕೋಟಿ ಈಸ್ಕೊಂಡಿದ್ದಾರೆ ಅಂತ ನಿಮ್ಮ ಮೇಲೆ ಆರೋಪ ಇದೆ, ಸ್ಪಷ್ಟೀಕರಣೆ ಕೊಡಂತ. ನೀವು ಸ್ಪಷ್ಟೀಕರಣೆ ಕೊಡಲಿಲ್ಲ, ನೀವು ಸುಮ್ಮನೆ ಆದರೆ ನಾನು ಸುಮ್ಮನೆ ಆದೆ. ಲೆಕ್ಕ ಹಾಕ್ಕೊಳ್ಳಿ, ಈ ವಿಶ್ವನಿಗೆ ಹತ್ಕೊಂಡಿರೋ ಮೆಣಸಿನ್ಕಾಯಿಗೆ ಎಲ್ಲರನ್ನೂ ಎಳಿತಾನೆ. ಡಿ ಕೆ ಶಿವಕುಮಾರ್ನ ಎಳಿತಾನೆ. ಡಿ ಕೆ ಶಿವಕುಮಾರ್ ಅವರು ನಾವು ವ್ಯವಹಾರಗಳು ಮಾಡಿದ್ದೀವಿ, ಏನೋ ಅವ್ರ ಲೆವೆಲ್ ಇಲ್ಲ ಅಂದರೂ ಕೂಡ ನಮ್ಮ ಮೆಲ್ಡದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳಲ್ಲಿ ಅವ್ರ ಜೊತೆ ಮಾಡಿದ್ದೀವಿ, ಏನೋ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿರ್ಬೋದು. ಬಟ್ ನಾವ್ಯಾರು ಅವರನ್ನು ದ್ವೇಷ ವಿರೋಧಿ ಅಂತ ಯಾವತ್ತೂ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ. ಪ್ರಶ್ನೆ ಮಾಡ್ತೀವಿ, ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತೀವಿ. CM ಸಿದ್ದರಾಮಯ್ಯನವ್ರ ಕೈಲಿ SIT ಮಾಡಿಸಿದ್ದೀವಿ ಧರ್ಮಸ್ಥಳಕ್ಕೆ. ನಾಟ್ ಎ ಈಸಿ ಟಾಸ್ಕ್. CM ಸಿದ್ದರಾಮಯ್ಯವ್ರ ಕೈಲಿ SIT ಮಾಡಿಸೋ ಅಷ್ಟು ದೊಡ್ಡ ಸಣ್ಣ ವಿಚಾರನ. ಸೊ UT ಖಾದರ್ ಸಾಹೇಬರಲ್ಲಿ ನಾವು ಮಾನ್ಯ ಸ್ಪೀಕರಲ್ಲಿ ನಾವು ರಿಕ್ವೆಸ್ಟ್ ಮಾಡೋದಂತ, ಐ ಆಮ್ ಸೆಂಡಿಂಗ್ ಎ ಲೆಟರ್ ಟು ಯು. ನನ್ನ ಡಾಕ್ಯುಮೆಂಟ್ಸ್ಗಳನ್ನು ಕಳಿಸ್ತಾ ಇದ್ದೀನಿ. ನಕಲಿ ಲಾಯರ್ ಅಂತ ಹೇಳಿದ್ದಾನೆ ಒಂದು, ಅದ್ರ ಬಗ್ಗೆ. ಎರಡನೇದಾಗಿ ಸರ್ಕಾರ 3ನೇ ಕಣ್ ತೆಗಿಬೇಕು ಅಂತ ಬಳಸುವಂಥ ಭಾಷೆ ಅಂತ ಏನ್ರಿ? ಅಂದರೆ ಸಾಮಾನ್ಯ ಜನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅವರನ್ನ ಸಾಯಿಸಾಕಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ ಈ ವ್ಯಕ್ತಿ. ಭಸ್ಮ ಅಂತಂದ್ರೆ ಏನು? ಆಮೇಲೆ 3ನೇದಾಗಿ ಸರ್ಕಾರ ಏನೋ ಕ್ರಮ ತಗೊಂಡಿಲ್ಲ ಅಂತಂದರೆ ಹುಡುಗರನ್ನ ಬಿಟ್ಟು ನುಗ್ಗು ಓಡಿಸ್ತೀನಿ ಅಂತ ಹೇಳಿದ್ದಾನೆ. ನಮ್ಮ ರಿಯಾಕ್ಷನ್ ಬೇರೆ ಥರನೇ ಇರುತ್ತೆ ಬಿಡಿ ಅದಕ್ಕೆ. ಓಕೆ, ಯಾಕಂದರೆ ಈ ದೇಶದ ಸಂವಿಧಾನ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಅಧಿಕಾರ ಕೊಟ್ಟಿದೆ. ಅವನು ನುಗ್ಗೊಡ್ಸೋ MLAನೇ ಆದರೆ ಅದಕ್ಕೆ ಉತ್ತರ ಕೊಡೋವಂಥ ತಾಕತ್ತು ನಮ್ಮಲ್ಲೂ ಇದೆ. ಅವನು ಒಕ್ಕಲಿಗರ ಬೆಲ್ಟಲ್ಲಿ ಒಬ್ಬ ರೆಡ್ಡಿ ಈ ಮಾತಾಡ್ತಾನೆ ಅಂತಂದರೆ ಖಂಡಿತವಾಗಿ 2028ಕ್ಕೆ ಇದೇ ಒಕ್ಕಲಿಗರು, ಇದೇ ಬೆಂಗಳೂರಿನ ಕಟ್ಟಿದ ಕೆಂಪೇಗೌಡನ ಒಕ್ಕಲಿಗರು ವಿಶ್ವನಾಥನ್ನ ಸೋಲಿಸ್ತಾರೆ. ಇದು ಬರೆದಿಟ್ಕೋ ಒಂದು. ಎರಡನೇದು, ನುಗ್ಗು ಹೊಡಿಸ್ತೀನಿ ಅಂತಂದಲ್ಲ, ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಗೂಂಡಾ ರೀತಿ ಮಾತಾಡ್ತೀಯಲ್ಲೇನಪ್ಪ? ನಿನಗೆ ನಾಚಿಕೆ ಮಾನ ಮರ್ಯಾದೆಯನ್ನಿಲ್ವಾ? ಏನಿವು ಸ್ಪೀಕರ್ ಸಾಹೇಬ್ರೆ, ನುಗ್ಗು ಹೊಡಿಸ್ತೀನಿ ಅಂತ ಹೇಳ್ದಂಥ ಸ್ಟೇಟ್ಮೆಂಟ್ ಮಾಡಿದಂಥ ಈ ವಿಶ್ವನಾಥನಿಗೆ, ನಕಲಿ ಲಾಯರಾದಂಥ ಈ ವಿಶ್ವನಾಥನಿಗೆ ದಾಖಲೆಗಳನ್ನು ಕಳಿಸ್ತಾ ಇದ್ದೀನಿ, ನೋಡೋಣ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ. ಆಮೇಲೆ ರಹಬಾತ್ ಆತನ ಅಲಿಗೇಷನ್ಸು, 200 ಗಾಡಿ ಎತ್ಕೊಂಡು ಹೋಗ್ತೀನಿ ಅಂದಿದ್ದಕ್ಕೆ ಆತನ ವಿಚಾರ ಮಾತಾಡಬೇಕೇ ಹೋಯಿತು ಧರ್ಮಸ್ಥಳದ ವಿಚಾರದಲ್ಲಿ. ಆಮೇಲೆ ಸಂಪೂರ್ಣವಾಗಿ ಸ್ಪೀಕರ್ ಸಾಹೇಬ್ರೆ SIT ತನಿಖೆಯನ್ನು ಅಡ್ಡಪಡಿಸ್ಲಿಕ್ಕೆ ಈತ ಮಾಡಿದಂಥ ಷಡ್ಯಂತ್ರ ಇದೆಯಲ್ಲ, ಅದರ ವಿರುದ್ಧವಾಗಿ ನಮ್ಮ ಧ್ವನಿ ಆಯಿತು. SIT ಮಾಡೋದು ಸರ್ಕಾರದ SITಯನ್ನು ಗೌರವಿಸಬೇಕಾದ್ದು ಒಬ್ಬ MLA ವಿಶ್ವನಾಥನ ಕೆಲಸ ಆಗಿತ್ತು. ಅದನ್ನು ಗೌರವಿಸದೆ ನಾನು 200 ಗಾಡಿ ಕರ್ಕೊಂಡೋಗಿ ಥ್ರೆಟ್ನಿಂಗ್ ಮಾಡ್ತೀನಿ ಅಂತಂದ. ಹಾಗಾಗಿ ಸಾರ್ವಜನಿಕರ ಪರವಾಗಿ ಒಂದಷ್ಟು ಗುಮ್ಮಿದ್ದೀವಿ. ಈಗ ತನ್ನ ಅಳಲನ್ನು, ತನ್ನ ಅಸಹಾಯಕತೆಯನ್ನು ಅಸೆಂಬ್ಲಿಯಲ್ಲಿ ಹೇಳಿದ್ದಾನೆ. ಇವನೊಬ್ಬ ವೀಕ್ MLA ಅಂತ ತಾನು ಪ್ರೂವ್ ಮಾಡ್ಕೊಂಡಿದ್ದಾನೆ. 2028ಕ್ಕೆ ಇವನೇ ಸೋಲ್ತಾನೆ ಅಂತ ಅಸೆಂಬ್ಲಿನಲ್ಲಿ ಘಂಟಾಘೋಷವಾಗಿ ತಾನೇ ಬಹಿರಂಗಪಡಿಸ್ಕೊಂಡಿದ್ದಾನೆ. ಒಂದಂತೂ ನಿಜ, ಇದು ಪ್ರಜಾಪ್ರಭುತ್ವ. ಪ್ರಶ್ನೆ ಮಾಡೋದು, ಧ್ವನಿ ಮಾಡೋದು, ಸರ್ಕಾರನ ಪ್ರಶ್ನೆ ಮಾಡಿದ್ಮೇಲೆ ಒಬ್ಬ MLA ಯಾವ ಲೆಕ್ಕ? ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾದಂಥ ಈತ ತನಗೆ ಅವಮಾನ ಆಗಿದೆ, ಫ್ಯಾಮಿಲಿಗೆ ಅವಮಾನ ಆಗಿದೆ ಅಂತ ಕೆಲಸ ಯಾಕಪ್ಪ ಮಾಡ್ತೀಯ? ಧರ್ಮಸ್ಥಳಕ್ಕೂ ನಿನಗೆ ಏನು ಸಂಬಂಧ? ನೀನೇನಾದರೂ ಅದಕ್ಕೆ ವಾಚ್ಮೆನ್ನ, ಅಥವಾ ನೀನೇನಾದರೂ ಅದಕ್ಕೆ SPGನ, ಅಥವಾ ನೀನೇನಾದರೂ ಪೊಲೀಸ? SIT ಇದೆ, ಮಂಗಳೂರು SP ಇದ್ದಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಕೋರ್ಟ್ ಇದೆ, ತನಿಖೆನ ಸರಿನೋ ತಪ್ಪೋ ಅಂತ ಕೇಳೋಕ್ಕೆ ಮಾಡ್ಕೊಳ್ತಾರೆ. ಅದು ಬಿಟ್ಟು ಗುಂಡಾ ರೀತಿ ನೀನು 200 ಗಾಡಿ ತಗೊಂಡು ಹೋಗೋದು, ಅಸೆಂಬ್ಲಿನಲ್ಲಿ ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ತೀಯ. ಎರಡೂ ಕೂಡ ನಿನ್ನ ಗೂಂಡಾ ಪ್ರವೃತ್ತಿ. ಇಟ್ಸ್ ನಾಟ್ ಓನ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಗೂಂಡಾ ಪ್ರವರ್ತನೆ ಈತನ ಮಾಡಿಲ್ಲ, ಅಸೆಂಬ್ಲಿನಲ್ಲಿ ನೀವು ಹುಡುಗರು ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ದಂಥ ಈ ವಿಶ್ವ ತಾನೊಬ್ಬ ಗೂಂಡಾ ಅಂತ ಪ್ರೂವ್ ಮಾಡ್ಕೊಂಡಿದ್ದಾನೆ. ಪ್ರಜಾತಂತ್ರದಲ್ಲಿ ಗೂಂಡಾಗಳಿಗೆ ಜಾಗ ಇಲ್ಲ, ರೌಡಿಗಳಿಗೆ ಜಾಗ ಇಲ್ಲ.
2028ಕ್ಕೆ ನಿನ್ನ ಜಾಗ ನಾವು ತೋರಿಸ್ತೀವಿ. ಜೊತೆಯಲ್ಲಿ ಇನ್ನೊಂದು ವಿಶ್ವ, ನಿನ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಸ್ಪೀಕರ್ ಅವ್ರು ಕಳಿಸ್ತೀನಿ. ನಾಟ್ ಇನ್ ಫಸ್ಟ್ ಸ್ಟೆಪ್ ಇವೆರಡಕ್ಕೆ ಬರ್ತೀನಿ. ನಕಲಿ ಲಾಯರ್ ಅಂದಲ್ಲ, ಐ ವಿಲ್ ಪ್ರೆಸೆಂಟ್ ದ ಡಾಕ್ಯುಮೆಂಟ್ಸ್ ಬಿಫೋರ್ ಸ್ಪೀಕರ್. ಎರಡನೇದು, ನಾನೊಂದು ಕಂಪ್ಲೇಂಟ್ ಕೊಡ್ತೀನಿ ಸ್ಪೀಕರ್ಗೆ. ಅಲ್ಲ ರೀ, ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಒಬ್ಬ ಪ್ರಜೆನ ನುಗ್ಗು ಹೊಡಿತೀನಿ ಅಂತ ಹೇಳ್ತಾನೆ ಅವನು. ಇದ್ರ ಮೇಲೆ ಕ್ರಮ ಆಗಬೇಕು, ಸ್ಪೀಕರೇ ಜರುಗಿಸ್ಬೇಕು ಇದಕ್ಕೆ. ಲೆಟ್ ಮೀ ಸಿ ವಾಟ್ ಸ್ಪೀಕರ್ ಇಸ್ ಗೋಯಿಂಗ್ ಟು ಡೂ ಇಟ್. ಎರಡನೇದಾಗಿ ಸ್ಪೀಕರ್ ಸಾಹೇಬ್ರೆ, ಈತನ ಅಕ್ರಮಗಳು, ಯಲಂಕಲ್ ನಡೆದಂಥ ಪೊಲಿಟಿಕಲ್ ಮರ್ಡರ್ಸ್ ಆಗಿರ್ಬೋದು, ಸಂಪೂರ್ಣ ದಾಖಲೆಗಳು ನಮ್ಮ ಹತ್ರ ಇದೆ. ವಿ ವಿಲ್ ರೈಟ್ ಇಟ್ ಯು, ಓಕೆ, ಆನ್ ಎ ರೈಟ್ ಟೈಮ್. ಅದ್ರ ಮೇಲೆ ನಿಮಗೆ ಸರಿ ಅನಿಸಿದ್ರೆ ರಾಜ್ಯ ಸರ್ಕಾರ ಈತನ ಮೇಲೆ ಒಂದು SITನ ಸೆಟಪ್ ಮಾಡಬೇಕಾಗತ್ತೆ. ಯಾಕಂದರೆ ಅಕ್ರಮ ಆ ದೊಡ್ಡ ಮಟ್ಟಕ್ಕಿದೆ. ಸರಿಯಾದ ಸಮಯಕ್ಕೆ ಸ್ಪೀಕರ್ ಅವ್ರಿಗೆ, ಮನೆ ಮುಖ್ಯಮಂತ್ರಿಗಳಿಗೆ, ಗವರ್ನರ್ ಅವ್ರಿಗೆ ಈ ವಿಶ್ವನಾಥನ ಸಂಪೂರ್ಣ ಅಕ್ರಮಗಳನ್ನು ಪ್ರೆಸೆಂಟ್ ಮಾಡ್ತೇವೆ. ಅದಕ್ಕೆ ಮುಂಚೆ ಅಸೆಂಬ್ಲಿನಲ್ಲಿ ಈ ವ್ಯಕ್ತಿ ನಡ್ಕೊಂಡಂಥ ರೀತಿ, ಅದಕ್ಕೆ ಮುಂಚೆ 200 ಗಾಡಿಗಳು ತಗೊಂಡು ಧರ್ಮಸ್ಥಳಕ್ಕೆ ಹೋಗಿ SITನ ದಿಕ್ಕು ತಪ್ಪಿಸುವಂಥ ಕೆಲಸ, ಎರಡರ ಬಗ್ಗೆನೂ ಕೂಡ ಮನೆ ಸ್ಪೀಕರ್ ಅವರು ಮತ್ತು ಮುಖ್ಯಮಂತ್ರಿಗಳು ಕ್ರಮ ಜರುಗಿಸಬೇಕು. ಅಸೆಂಬ್ಲಿನಲ್ಲಿ ನುಗ್ಗು ಹೊಡೆಸ್ತೀನಿ ಅಂತ ಒಬ್ಬ ಗೂಂಡಾ ರೀತಿ ಹೇಳುವಂಥ ಒಬ್ಬ MLA, ಅವನ ಮೇಲೆ ಸ್ಪೀಕರ್ ಸಾಹೇಬರು ಏನು ಕ್ರಮ ಜರುಗಿಸ್ತೀರಾ ನಾವು ಕಾದು ನೋಡ್ತೀವಿ, ಅದಕ್ಕೆ ಕಂಪ್ಲೇಂಟನ್ನು ಕೊಡ್ತೀವಿ. ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ವಿ ಆರ್ ಇನ್ ಕಾನ್ಸ್ಟಿಟ್ಯೂಷನ್. ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್ ಅನ್ನೋದು ಬರೀ ಪಂಚ್ಲೈನ್ ಅಲ್ಲ, ನಿಜವಾಗ್ಲೂ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನನ್ನ 2 ಮಾತುಗಳನ್ನು ಕೇಳಿದ್ದಕ್ಕೆ ಸ್ಪೀಕರ್ UT ಖಾದರ್ ಸಾಹೇಬರಿಗೆ, ನಮ್ಮ ಮೆಚ್ಚಿನ ಸಿದ್ದರಾಮಣ್ಣಂಗೆ ತುಂಬ ಥ್ಯಾಂಕ್ಸ್. ಸಿದ್ದರಾಮಣ್ಣ ಹೆಂಗೆ ನಡಗಿಸಿದ್ದೀನಿ ಅಲ್ಲ ಇವನನ್ನು. ಮೊನ್ನೆ ಯತ್ನಾಳು, ಇವತ್ತು MLA ವಿಶ್ವ. ಗೂಂಡಾಗಳು ಅನ್ಕೊಂತಾರೆ ಜನಗಳು ಮುಂದೆ 0 ಓಟ್ ಹಾಕ್ಬೇಕಾದ್ರೆ ಬೆಗ್ ಮಾಡೋವಂಥ MLAಗಳು MP ಗಳು ಗೆದ್ದ ಮೇಲೆ ಗೂಂಡಾಗಳಾಗಿರೋದನ್ನು ಮತ್ತು ಗೂಂಡಾಗಳಾಗಿ ಸೋತಿರೋದನ್ನು ನಾವೆಷ್ಟೋ ನೋಡಿದ್ದೀವಿ. ಧನ್ಯವಾದಗಳು ಕರ್ನಾಟಕ. ಲವ್ ಯು ಕರ್ನಾಟಕ. ನಿಮ್ಮ ಕರ್ನಾಟಕಕ್ಕೆ ನಾನು ಹೇಳೋದಿಷ್ಟೇ ಅಂದರೆ 6 ಕೋಟಿ ಕನ್ನಡಿಗರ ಧ್ವನಿ ಅಲ್ಲಿ ಸೌಂಡ್ ಆಗಿದೆ. ಇಟ್ಸ್ ನಾಟ್ ಅಬೌಟ್ ಜಗದೀಶ್, ಇಟ್ಸ್ ಎ ಪವರ್ ಆಫ್ 6 crore ಪೀಪಲ್. ಥ್ಯಾಂಕ್ ಯು.